ಈ ಚಿತ್ರದಲ್ಲಿ ಒಂದಕ್ಕಿಂತ ತುಂಬಾ ಚಕ್ಕಿ ಗೊಂಬೆಗಳಿವೆ, ಆದ್ರಿಂದ ಅದನ್ನು ಕಟ್ ಆಫ್ ಚಕ್ಕಿ ಅಂತ ಹೆಸರಿಸಲಾಗಿದೆ. ಚಕ್ಕಿಯ ಶಾಪ ಸೀರಿಯಲ್ ಮರ್ಡರರ್ನು ಹುಡುಗಿಯನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡಿದನು ಅಂತ ಬಹಿರಂಗಪಡಿಸಿತು. ಆದ್ರೆ ಆ ಸೀರಿಯಲ್ ಕಿಲ್ಲರ್ ಆ ಲೇಡಿಯ ಅವನತಿಗೆ ಅವಳನ್ನು ದೈಹಿಕವಾಗಿ ಹಿಂಸಿಸ್ತಾನೆ. ಅವನ ಸಾವಿನ ಟೈಮಲ್ಲಿ ಅವನು ಅವನ ಆತ್ಮವನ್ನು ಗುಡ್ ಗೈ ಗೊಂಬೆಗೆ ಬದಲಾಯಿಸಿದನು. ಹಾಗಾಗಿ ಈ ಸಿನಿಮಾದ ವಿಲನ್ ಆಗಿರುವ ಚಕ್ಕಿ ಆದರು. ಟವರ್ ಅನ್ನು ತೋರಿಸುವಾಗ ಮೂವಿ ಸ್ಟಾರ್ಟ್ ಆಗುತ್ತೆ. ಆ ಬಿಲ್ಡಿಂಗ್ ನ ಹೋಟೆಲ್ ಒಂದರಲ್ಲಿ ಅವನ ಫ್ರೆಂಡ್ ದೊಂದಿಗೆ ಬಂದಿರುವ ಹುಡುಗನನ್ನು ತೋರಿಸಲಾಗಿದೆ ಮತ್ತು ಅವರು ಆ ಟೈಮಲ್ಲಿ ಮಾತನಾಡುತ್ತಿದ್ದಾರೆ. ಆ ಹುಡುಗನ ಹೆಸರು ಆಂಡಿ ಮತ್ತು ಅವನು ಅವನ ಫ್ರೆಂಡ್ ನನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದನು. ಅವನು ಆ ಹುಡುಗಿಯನ್ನು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದನು, ಆದ್ರಿಂದ ಅವಳಿಗೆ ಅವನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಆಂಡಿ ಹತ್ತಿರ ಅನೇಕ ಬಂದೂಕುಗಳಿವೆ ಅಂತ ಆ ಹುಡುಗಿಗೆ ತಿಳಿಯುತ್ತದೆ. ಆಂಡಿ ಅವಳಿಗೆ ಹೇಳ್ತಾನೆ ಅವನು ಅವನ ಭದ್ರತೆಗಾಗಿ ಈ ಬಂದೂಕುಗಳನ್ನು ಇಟ್ಟುಕೊಂಡಿದ್ದಾನೆ. ಆಗ ಆ ಹುಡುಗಿ ಕೇಳುತ್ತಾಳೆ, ಅನೇಕ ಬಂದೂಕುಗಳನ್ನು ಇಡಲು ರೀಸನ್ ಏನಿರಬಹುದು? ನಿಮ್ಮ ಹಿಂದಿನ ಜೀವನ ಶೈಲಿ ತುಂಬಾ ಕರುಣಾಜನಕವಾಗಿದೆ. ನಂತರ ಅವನು ಅವನ ಬಾಲ್ಯದಿಂದಲೂ ನೋಡುತ್ತಿರುವ ಚಕ್ಕಿಯಿಂದ ನಡೆಯುತ್ತಿರುವ ಕೊಲೆಗಳನ್ನು ರಿವೀಲ್ ಮಾಡ್ತಾನೆ. ಈತ ಅನೇಕ ಕೊಲೆಗಳನ್ನು ಕೇಳುತ್ತಿದ್ದಾನೆ. ಆಂಡಿ ಹೇಳಿದ ಮಾತುಗಳನ್ನು ಕೇಳಿ ಆ ಹುಡುಗಿ ಪ್ಯಾನಿಕ್ ಆದಳು ಮತ್ತು ಆಂಡಿಯ ಹಿಂದಿನ ಜೀವನವು ನಿಜವಾಗ್ಲೂ ನಿರಾಶಾದಾಯಕವಾಗಿದೆ ಅಂತ ಅವಳು ಭಾವಿಸ್ತಾಳೆ. ಅಂತ ಯೋಚಿಸ್ತಾ ಅವನನ್ನು ಬಿಟ್ಟು ಹೊರಟು ಹೋಗ್ತಾಳೆ. ನಂತರ ಆಂಡಿ ಅವನ ಮನೆಗೆ ಹಿಂದಿರುಗುತ್ತಾನೆ. ಅವರು ಸಿಟಿನಿಂದ ದೂರದಲ್ಲಿರುವ ಕ್ಯಾಬಿನ್ ನಲ್ಲಿ ವಾಸಿಸುತ್ತಿದ್ರು. ನಂತರ ಆಂಡಿ ಚಕ್ಕಿ ಗೊಂಬೆಯ ಇಂಜೋರ್ಡ್ ಗೊಂಡ ಹೆಡ್ ಅನ್ನಿಸಿದ್ದ ಸೇಫ್ ಅನ್ನು ಅನ್ಲಾಕ್ ಮಾಡ್ತಾನೆ. ಯಾಕಂದ್ರೆ ಆಂಡಿ ಅವನ ಬಂದೂಕಿನಿಂದ ಚಕ್ಕಿ ಬೊಂಬೆಯ ಹೆಡ್ಗೆ ಗುಂಡು ಹಾರಿಸಿದ್ದ. ಅದಕ್ಕೆ ಪನಿಷ್ಮೆಂಟ್ ಆಗಿ ಆತ ಚಕ್ಕಿ ಬೊಂಬೆಯ ಹೆಡ್ ಅನ್ನು ಕಟ್ಟಿದ್ದ. ಚಕ್ಕಿ ಗೊಂಬೆಯ ಹೆಡ್ ಇನ್ನು ಜೀವಂತವಾಗಿತ್ತು. ಆಂಡಿ ಮತ್ತು ಚಕ್ಕಿ ಸ್ನೇಹ ಬೆಳೆಸಿದ್ದರು. ಅವರು ಒಟ್ಟಿಗೆ ಸೇರಿ ಸ್ಮೋಕಿಂಗ್ ಮಾಡುತ್ತಿದ್ರು. ಚಕ್ಕಿ ಆಂಡಿಯನ್ನು ಹೊಗೆ ಆಡಿಸುವಾಗ ಹೆದರಿಸ್ತಾನೆ ಮತ್ತು ಆಂಡಿ ಅವನನ್ನು ಶಿಕ್ಷಿಸಲು ವೆಲ್ಡಿಂಗ್ ಟಾರ್ಚ್ ನಿಂದ ಹಿಂಸಿಸ್ತಾನೆ. ಇದರಿಂದಾಗಿ ಚಕ್ಕಿ ಕೂಗುತ್ತಾನೆ. ಆಗ ನಿಕಾ ಎಂಬ ಹುಡುಗಿಯನ್ನು ಹಾಸ್ಪಿಟಲ್ ನಲ್ಲಿ ತೋರಿಸಲಾಗಿದೆ. ಸೀರಿಯಲ್ ಕಿಲ್ಲರ್ ಚಕ್ಕಿ ನಿಕಾಳ ತಾಯಿಯನ್ನು ಇಷ್ಟಪಡುತ್ತಿದ್ದಳು ಮತ್ತು ಅವಳು ಅದೇ ಹುಡುಗಿ. ನಿಕಾ ಅವನ ಬಾಲ್ಯದಿಂದಲೂ ಅಸಮರ್ಥಳಾಗಿದ್ದಳು ಮತ್ತು ಚಕ್ಕಿ ಇದಕ್ಕೆ ರೀಸನ್. ಚಕ್ಕಿ ನಿಕಾ ಮತ್ತು ಅವಳ ಸೊಸೆಯನ್ನು ಹೊರತುಪಡಿಸಿ ನಿಕಾಳ ಫ್ಯಾಮಿಲಿಯನ್ನು ಮುಗಿಸಿದನು. ನಿಕಾ ಮಾನಸಿಕವಾಗಿ ಅಂಗವಿಕಲಳು ಅಂತ ಹೇಳಲಾಗಿದೆ ಮತ್ತು ಅವಳು ಅವಳ ಇಡೀ ಫ್ಯಾಮಿಲಿಯನ್ನು ಕೊಂದಳು. ಇದರರ್ಥ ಅವಳ ಫ್ಯಾಮಿಲಿಯ ಕೊಲೆಗಳಿಗೆ ಅವಳು ದೂಷಿಸಲ್ಪಟ್ಟಳು. ಕಳೆದ 4 ವರ್ಷಗಳಿಂದ ನಿಕಾ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಚಕ್ಕಿ ಗೊಂಬೆಯಲ್ಲ ಅಂತ ನಿಕಾಗೆ ಮನವರಿಕೆ ಮಾಡಲು ಡಾಕ್ಟರು ಪ್ರಯತ್ನಿಸುತ್ತಿದ್ರು. ನಿಕಾ ಅವಳ ಫ್ಯಾಮಿಲಿಯನ್ನು ಮುಗಿಸಿದೆ ಅಂತ ಒಪ್ಪಿಕೊಳ್ಳುತ್ತಾಳೆ. ಅದರ ನಂತರ ನಿಕಾವನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕಳುಹಿಸಲಾಗುತ್ತದೆ. ನಿಕಾ ಮೆಂಟಲ್ ಇಂಬ್ಯಾಲೆನ್ಸ್ ಹೊಂದಿರುವ ಕೆಲವು ರೋಗಿಗಳೊಂದಿಗೆ ವಾಸಿಸುತ್ತಿದ್ದಾರೆ. ನಿಕಾಗೆ ಏನೋ ತೊಂದರೆ ಇದೆ ಅಂತ ಚೆಕ್ ಮಾಡಲು ಡಾಕ್ಟರು ಚಕ್ಕಿ ಗೊಂಬೆಯನ್ನು ಅವರ ಮುಂದೆ ತರ್ತಾರೆ. ಆದ್ರೆ ಅವಳು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಅಲ್ಲಿ ಒಬ್ಬ ಲೇಡಿ ಅವಳ ಮಕ್ಕಳನ್ನು ಕೊಂದಿದ್ದಾಳೆ. ಅವಳಿಗೆ ಹುಚ್ಚು ಹಿಡಿದಿತ್ತು. ಅವಳು ಚಕ್ಕಿಯನ್ನು ದತ್ತು ತೆಗೆದುಕೊಳ್ಳುತ್ತಾಳೆ. ಇದು ನನ್ನ ಮಗು. ಒಬ್ಬ ಲೇಡಿ ನಿಕಾಳನ್ನು ಭೇಟಿಯಾಗಲು ಬರುತ್ತಾಳೆ. ಆ ಲೇಡಿ ಟಿಫಾನಿ ಬೇರೆಯಲ್ಲ. ವಿವಿಧ ಸ್ಥಳಗಳಲ್ಲಿ ಚಕ್ಕಿ ಗೊಂಬೆಗಳನ್ನು ತಲುಪಿಸಿದ ನಂತರ ಕೊಲ್ಲಲು ರೀಸನ್ ಲಾದ ಲೇಡಿ ಟಿಫಾನಿ. ಇದರರ್ಥ ಟಿಫಾನಿ ಹಿಂದಿನ ಎಲ್ಲದಕ್ಕೂ ಜವಾಬ್ದಾರನಾಗಿರುತ್ತಾಳೆ. ಟಿಫಾನಿ ನಿಕಾಗೆ ಹೇಳ್ತಾರೆ, ನಾನು ನಿನ್ನ ಸೊಸೆಯ ಗಾರ್ಡಿಯನ್. ನಿಕಾ ಟಿಫಾನಿಯನ್ನು ಕೇಳುತ್ತಾಳೆ, ನನ್ನ ಸೊಸೆ ಹೇಗಿದ್ದಾಳೆ? ಟಿಫಾನಿ ನಿಕಾಗೆ ತಿಳಿಸ್ತಾಳೆ, ಅವಳು ಇನ್ನಿಲ್ಲ. ಆಕೆ ಸೂಸೈಡ್ ಮಾಡಿಕೊಂಡಿರಬಹುದು. ಅದನ್ನು ಕೇಳಿ ನಿಕಾ ಖಿನ್ನಳಾದಳು. ಯಾಕಂದ್ರೆ ಆಕೆಯ ಫ್ಯಾಮಿಲಿಯ ಬಗ್ಗೆ ಹೇಳುವುದಾದರೆ ಬದುಕಿದ್ದು ಆಕೆಯ ಸೊಸೆ ಮಾತ್ರ ಮತ್ತು ಅವಳು ಕೂಡ ಇನ್ನಿಲ್ಲ. ಇದರರ್ಥ ಆಕೆಯ ಫ್ಯಾಮಿಲಿಯ ಮೆಂಬರ್ಸ್ ಬದುಕುಳಿದರು. ಅವಳು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಹೋಗಿದ್ದಾಳೆ. ಟಿಫಾನಿ ನಿಕಾಗೆ ಹೇಳ್ತಾರೆ, ಆದ್ರೆ ನಿಮ್ಮ ಸೊಸೆ ನಿನಗಾಗಿ ಏನೋ ಬಿಟ್ಟಿದ್ದಾಳೆ ಮತ್ತು ಅದು ಗುಡ್ ಗೈ ಚಕ್ಕಿ ಗೊಂಬೆಯಾಗಿತ್ತು. ಆ ಚಕ್ಕಿ ಗೊಂಬೆಯನ್ನು ನಿಕಾಗೆ ಕೊಟ್ಟು ಟಿಫಾನಿ ಹೊರಟು ಹೋದಳು. ಆದ್ರೆ ನಿಕಾಗೆ ಆ ಚಕ್ಕಿ ಗೊಂಬೆಯ ಬಗ್ಗೆ ಇಂಟರೆಸ್ಟ್ ಇರಲಿಲ್ಲ. ಇದರಿಂದಾಗಿ ಅವಳು ಆ ಚಕ್ಕಿ ಗೊಂಬೆಯನ್ನು ಡಾಕ್ಟರಿಗೆ ಹಸ್ತಾಂತರಿಸ್ತಾಳೆ. ಈಗ 2 ಚಕ್ಕಿ ಗೊಂಬೆಗಳಿದ್ದವು. ಒಂದು ಗೊಂಬೆ ಆ ಹೆಂಗಸಿನ ವಶದಲ್ಲಿತ್ತು. ನಿಕಾಗೆ ಟಿಫಾನಿ ನೀಡಿದ ಮತ್ತೊಂದು ಚಕ್ಕಿ ಗೊಂಬೆ. ನಿಜವಾದ ಚಕ್ಕಿ ಯಾವುದು? ನಿಜವಾದ ಚಕ್ಕಿಯನ್ನು ನೈಕಾಗೆ ಟಿಫಾನಿ ನೀಡಲಾಯಿತು. ರಾತ್ರಿಯಾಗುತ್ತಿದ್ದಂತೆ ಚಕ್ಕಿ ನಿಕಾವನ್ನು ಬೇಟೆಯಾಡಲು ಹೋಗ್ತಾನೆ. ಅದು ಚಾಕು ಹಿಡಿದುಕೊಂಡು ನಿಕಾಳ ರೂಮಿಗೆ ಹೋಗುತ್ತದೆ. ಚಕ್ಕಿ ಗೊಂಬೆ ನಿಕಾಳ ರೂಮಿಗೆ ಹೋಗುವ ದಾರಿಯಲ್ಲಿ ಒಬ್ಬ ಲೇಡಿಯನ್ನು ಭೇಟಿಯಾಗುತ್ತಾಳೆ. ಚಕ್ಕಿ ಗೊಂಬೆ ಆ ಲೇಡಿಗೆ ಹೇಳುತ್ತದೆ, ಮುಂದಿನ ಸರದಿ ನಿಮ್ಮದು. ಅದನ್ನು ಹೇಳ್ತಾ ಅವನು ನಿಕಾಳ ರೂಮಿಗೆ ಪ್ರವೇಶಿಸಿದನು. ಚಕ್ಕಿ ಗೊಂಬೆ ನಿಕಾಸ್ ರೂಮಿಗೆ ಹೋದ ನಂತರ ಶಾಕ್ಗೊಳಗಾಗಿದೆ. ಅದನ್ನು ನೋಡಿದ ನಿಕಾ ಕೇಬಲ್ ನಿಂದ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಅವಳ ಸೊಸೆಯ ಸಾವಿಗೆ ಅವಳನ್ನು ತಾನೇ ದೂಷಿಸಿದ್ರಿಂದ ನಿಕಾ ಹಾಗೆ ಮಾಡಿದ್ದಾಳೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ನಿಕಾ ಅವಳ ಹೊಲಿದ ಇಂಜೋರ್ಡ್ ಅನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಕೆಳಗಿನ ಭಾಗದಲ್ಲಿ ನಾಟ್ ಸೋ ಫಾಸ್ಟ್ ಅಂತ ಲಿಖಿತ ಹೇಳಿಕೆ ಇತ್ತು. ಅದನ್ನು ಖಂಡಿತವಾಗಿ ಚಕ್ಕಿ ಮಾಡಿದ್ದಾರೆ. ಅದು ನಿಕಾನನ್ನು ಕೊಲ್ಲಲಿಲ್ಲ, ಆದ್ರೆ ಮುಂದಿನ ಸರದಿ ನಿನ್ನದು ಅಂತ ಹೇಳಿದ ಲೇಡಿ. ನಿಕಾ ಆತ್ಮಹತ್ಯೆಗೆ ಯತ್ನಿಸಿದ ಕೇಬಲ್ ನಿಂದ ಆ ಲೇಡಿಯನ್ನು ಚಕ್ಕಿ ಕೊಂದಿದ್ದ. ಎಲ್ಲರೂ ಅದನ್ನು ಸೂಸೈಡ್ ಅಂತ ಭಾವಿಸಿದ್ದರು. ಸೂಸೈಡ್ ಅಂತ ಭಾವಿಸದೆ ನಿಕಾ ಶಂಕಿಸಿದಳು. ನಂತರ ಚಕ್ಕಿ ಗೊಂಬೆಯ ಹೆಡ್ ಅನ್ನು ತೆಗೆದುಕೊಂಡು ಅದೇ ಡಾಕ್ಟರ್ ಅನ್ನು ಭೇಟಿ ಮಾಡುವ ಆಂಡಿಯನ್ನು ಮತ್ತೆ ತೋರಿಸಲಾಗುತ್ತದೆ. ಯಾರು ಟ್ರೀಟ್ಮೆಂಟ್ ನೀಡುತ್ತಿದ್ರು. ಆಂಡಿ ಡಾಕ್ಟರಿಗೆ ಹೇಳ್ತಾರೆ, ಚಕ್ಕಿ ಗೊಂಬೆ ಜೀವಂತವಾಗಿರುವ ರೀಸನ್ ನಿಕಾ ಮುಗ್ದಳು. ಆದ್ರೆ ಡಾಕ್ಟರು ಯೋಚಿಸ್ತಾರೆ, ಆಂಡಿ ಬಹುಶಃ ನಿಕಾವನ್ನು ಉಳಿಸುತ್ತಿದ್ದಾರೆ. ಹಾಗಾಗಿ ಅವರು ಹಾಗೆ ಹೇಳುತ್ತಿದ್ದಾರೆ. ಆದ್ರಿಂದ ಡಾಕ್ಟರು ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಟಿಫಾನಿ ನೀಡಿದ ಚಕ್ಕಿ ಗೊಂಬೆ ನಿಜವಾದದ್ದು ಅಂತ ಈಗ ನಿಕಾ ತಿಳಿದುಕೊಂಡಳು. ಆ ಡಾಕ್ಟರ್ ಚಕ್ಕಿ ಗೊಂಬೆಯ ಬೆರಳುಗಳನ್ನು ಸುತ್ತರೂ ಅದು ರೆಸ್ಪಾಂಡ್ ಮಾಡಲಿಲ್ಲ. ಆಗ ನಿಕಾ ಹೇಳ್ತಾರೆ, ಒರಿಜಿನಲ್ ಚಕ್ಕಿ ಗೊಂಬೆಯು ಆ ಹೆಂಗಸಿನ ಗೊಂಬೆಯೊಂದಿಗೆ ಅವನನ್ನು ಬದಲಿಸಿಕೊಳ್ಳುತ್ತಿತ್ತು. ಆದ್ರೆ ಆ ಲೇಡಿ
ಅವನ ಮಗು ಅಂತ ಭಾವಿಸಿ ಅದರೊಂದಿಗೆ ಹೊರಟು ಹೋಗ್ತಾಳೆ. ನೀಕಾ ಚಕ್ಕಿಯನ್ನು ವಿಂಡೋನ ಮೂಲಕ ನೋಡ್ತಾಳೆ. ಇಲ್ಲಿ ಚಕ್ಕಿ ಗೊಂಬೆ ಅವನನ್ನು ತಾನೇ ರಿವೀಲ್ ಮಾಡುತ್ತದೆ. ಇಲ್ಲಿ ಒಬ್ಬ ಹುಡುಗಿ ಚಕ್ಕಿ ಗೊಂಬೆಯನ್ನು ಗಾರ್ಬೇಜ್ ನ ತೊಟ್ಟಿಗೆ ಎಸೆಯಲು ಹೋಗ್ತಾಳೆ. ಆದ್ರೆ ಚಕ್ಕಿ ದಾರಿಯಲ್ಲಿ ಅವಳ ಕೈಯನ್ನು ಕಚ್ಚುತ್ತಾಳೆ. ಹುಡುಗಿಯರು ಅದರ ಮೇಲೆ ಕೂಗಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಡಾಕ್ಟರು ಅಲ್ಲಿಗೆ ಬರ್ತಾರೆ ಮತ್ತು ಆ ಹುಡುಗಿ ಹೇಳ್ತಾರೆ ಅದನ್ನು ಚಕ್ಕಿ ಗೊಂಬೆ ಮಾಡಿದೆ. ಆಗ ಡಾಕ್ಟರು ಯೋಚಿಸ್ತಾರೆ ಆ ಹುಡುಗಿ ಹುಚ್ಚಳಾಗಿದ್ದಾಳೆ ಮತ್ತು ಅವಳೇ ಅವಳ ಕೈಯನ್ನು ಕಚ್ಚಿರಬಹುದು. ಆದ್ರಿಂದ ಅವಳು ಹಾಸಿಗೆಯಿಂದ ಕಟ್ಟಲ್ಪಟ್ಟಿದ್ದಾಳೆ. ಈಗ ಆಲೋಚನಾ ತಳಿಗಳು ಚಕ್ಕಿ ಗೊಂಬೆ ಒಂದು ಆದ್ರಿಂದ ಸೆಕೆಂಡ್ ಚಕ್ಕಿ ಗೊಂಬೆಯನ್ನು ಹೇಗೆ ಜೀವಂತಗೊಳಿಸಬಹುದು? ನಿಜವಾಗಲೂ ಅಸ್ತಿತ್ವದಲ್ಲಿರುವ ಎಲ್ಲಾ ಚಕ್ಕಿ ಗೊಂಬೆಗಳು ಅಲ್ಲಿ ಜೀವಂತವಾಗಿದ್ದವು. ಆದ್ರೆ ಏಕೆ? ಇದು ಸೀಕ್ರೆಟ್ ಕೂಡ. ಚಕ್ಕಿ ಅವರೇ ಆ ಸೀಕ್ರೆಟ್ ಅನ್ನು ನಂತರ ರಿವೀಲ್ ಮಾಡ್ತಾರೆ. ಡಾಕ್ಟರು ಹೊರಡುತ್ತಿದ್ದಂತೆ ಚಕ್ಕಿ ಗ್ಯಾಸ್ ಟ್ಯಾಂಕ್ ನೊಂದಿಗೆ ಆ ಹುಡುಗಿಯ ರೂಮಿಗೆ ತೆರಳುತ್ತಾಳೆ. ಚಕ್ಕಿ ನೆಲದ ಮೇಲಿದ್ದ ಗ್ಯಾಸ್ ಟ್ಯಾಂಕ್ ಅನ್ನು ಒಡೆದು ಗಾಜಿನ ಸೀಲಿಂಗ್ಗೆ ಹಾರಿ ಅದನ್ನು ಹಾನಿಗೊಳಿಸುತ್ತಾನೆ. ಆದ್ರಿಂದ ಗಾಜಿನ ತುಂಡುಗಳು ಬೀಳಲು ಪ್ರಾರಂಭಿಸುತ್ತವೆ ಮತ್ತು ಗಾಜಿನ ತುಂಡು ಆ ಹುಡುಗಿಯ ಹೆಡ್ ಅನ್ನು ಛಿದ್ರಗೊಳಿಸುತ್ತದೆ. ಆಂಡಿಗೆ ಈ ಕೊಲೆಗಳ ಬಗ್ಗೆ ತಿಳಿದಾಗ ಅವನು ಚಿಂತಿಸ್ತಾನೆ. ನನ್ನ ಬಳಿ ಒರಿಜಿನಲ್ ಚಕ್ಕಿ ಇದೆ, ಹಾಗಾದ್ರೆ ಯಾರು ಕೊಲ್ಲುತ್ತಿದ್ದಾರೆ? ಆಗ ಚಕ್ಕಿ ಗೊಂಬೆಯ ಹೆಡ್ ಅವನೊಂದಿಗೆ ಮಾತನಾಡ್ತಾನೆ. ನಾನು ಒಬ್ಬನೇ ಅಂತ ನೀವು ಏನು ಯೋಚಿಸುತ್ತೀರಿ? ಅದನ್ನು ಕೇಳಿದ ಆಂಡಿಗೆ ಒಂದು ಐಡಿಯಾ ಹೊಳೆಯಿತು. ನಂತರ ಅವರು ಹಾಸ್ಪಿಟಲ್ ನಲ್ಲಿ ಚಿಕ್ಕ ಕೂದಲಿನ ಚಕ್ಕಿ ಗೊಂಬೆಯ ಹೆರಿಗೆಯ ಸಾಧ್ಯತೆಯನ್ನು ಮಾಡ್ತಾರೆ ಮತ್ತು ಅವನು ಕಾರಿನಲ್ಲಿ ಕುಳಿತು ಹಾಸ್ಪಿಟಲ್ಗೆ ಹೋಗ್ತಾನೆ. ನಿಕಾ ಹಾಸ್ಪಿಟಲ್ ನಲ್ಲಿ ಡಾಕ್ಟರಿಗೆ ಹೇಳುತ್ತಿದ್ದಾರೆ, 2 ಚಕ್ಕಿ ಗೊಂಬೆಗಳು ಜೀವಂತವಾಗಿವೆ ಅಂತ ನನಗೆ ತೋರುತ್ತದೆ ಮತ್ತು ಗಾಜಿನ ತುಂಡಿನಿಂದ ಸತ್ತ ಹುಡುಗಿಯನ್ನು ಚಕ್ಕಿ ಗೊಂಬೆ ಕೊಂದಿದ್ದಾಳೆ. ಇದಕ್ಕೆ ವ್ಯತಿರಿಕ್ತವಾಗಿ ಡಾಕ್ಟರು ನಿಕಾಳನ್ನು ಸಂಮೋಹನಗೊಳಿಸುತ್ತಾರೆ. ಅವರು ಹೇಳಿದ ಮಾತುಗಳನ್ನು ಇಗ್ನೋರ್ ಮಾಡ್ತಾರೆ ಮತ್ತು ಅವನು ನೈಕಾಳಿಂದ 2 ಕೊಲೆಗಳನ್ನು ಮಾಡಲಾಗಿದೆ ಅಂತ ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಮತ್ತು ಆ ಡಾಕ್ಟರು ನಿಕಾಗೆ ದೈಹಿಕವಾಗಿ ಕಿರುಕುಳ ನೀಡಲು ಪ್ರಯತ್ನಿಸುತ್ತಾರೆ. ಆದ್ರೆ ಚಕ್ಕಿ ಅವನ ಹೆಡ್ನ ಮೇಲೆ ಗಾಜಿನ ಬಾಟಲಿಯನ್ನು ಹೊಡೆದು ಡಾಕ್ಟರನ್ನು ಹೊಡೆದುರುಳಿಸ್ತಾನೆ. ಚಕ್ಕಿ ನಿಕಾ ಮೊದಲು ಒಂದು ಆಯ್ಕೆಯನ್ನು ಇರಿಸ್ತಾನೆ. ಗಾಜಿನ ತುಂಡನ್ನು ಕೊಡುವಾಗ ಆ ಡಾಕ್ಟರನ್ನು ನೀವೇ ಕೊಲ್ಲಲು ಹೇಳುತ್ತದೆ ಮತ್ತು ನಮ್ಮ ಗ್ರೂಪ್ಗೆ ಸೇರಿಕೊಳ್ಳಿ. ಆದ್ರೆ ನಿಕಾ ಅವಳ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ. ಇನ್ನೊಂದು ಬದಿಯಲ್ಲಿ ಆಂಡಿಗೆ ಟಿಫಾನಿ ಕಾಲ್ ಬರುತ್ತೆ ಮತ್ತು ಅವಳು ಆಂಡಿಯ ಮುಂದೆ ಅದೇ ಆಯ್ಕೆಯನ್ನು ಇರಿಸ್ತಾಳೆ, ನಮ್ಮ ಗ್ರೂಪ್ಗೆ ಸೇರಿಕೊಳ್ಳಿ. ಇದಲ್ಲದೆ ಅವಳು ಹೇಳ್ತಾರೆ, ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ನಾವು ಆಗಲು ಬಿಡುತ್ತೇವೆ. ಚಕ್ಕಿ ಗೊಂಬೆಯನ್ನು ದತ್ತು ಪಡೆದ ಲೇಡಿ ಅವನ ಮಗುವನ್ನು ಆಲೋಚಿಸಿ ಅದನ್ನು ಕೊಲ್ಲುತ್ತಾಳೆ ಮತ್ತು ಆ ಚಕ್ಕಿ ಗೊಂಬೆಯನ್ನು ಸಮಾಧಿ ಮಾಡಲಾಗಿದೆ. ಆಂಡಿ ರಾತ್ರಿಯಲ್ಲಿ ಆಸ್ಪತ್ರೆಯನ್ನು ತಲುಪುತ್ತಾನೆ. ಆದ್ರೆ ಸೆಕ್ಯೂರಿಟಿ ಸ್ಟಾಫ್ ಅವರ ಪ್ರವೇಶಕ್ಕೆ ಅವಕಾಶ ನೀಡಲಿಲ್ಲ. ನಂತರ ಆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಹೋಗಲು ಒಂದು ಹೊಡೆತ ಮತ್ತು ಅವನು ಕೂಡ ಜೈಲು ಪಾಲಾಗಿದ್ದಾನೆ. ಆಂಡಿಯಿಂದ ಹಾಸ್ಪಿಟಲ್ಗೆ ತಲುಪಿಸಿದ ಚಕ್ಕಿ ಗೊಂಬೆ ಇದು ಡಾಕ್ಟರ್ ಅನ್ನು ತಲುಪುತ್ತದೆ ಮತ್ತು ಸಮಾಧಿ ಮಾಡಿದ ಚಕ್ಕಿ ಅದನ್ನು ದತ್ತು ಪಡೆದ ಅದೇ ಹುಡುಗನಿಗೆ ಹಿಂದಿರುಗುತ್ತಾನೆ ಮತ್ತು ಆ ಚಕ್ಕಿ ಗೊಂಬೆ ಆ ಲೇಡಿಯನ್ನು ಕೊಲ್ಲುತ್ತದೆ. ಅವಳ ಬಾಯಿಗೆ ಕೈ ಹಾಕ್ತಾ ಲೇಡಿಯು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಪ್ರೂವ್ ಮಾಡಲು ಪ್ರಯತ್ನಿಸ್ತಾನೆ. ಇದು ಕೂಡ ಹಾಗೆ, ಈ ಲೇಡಿಯು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಅವರು ಭಾವಿಸ್ತಾರೆ. ನೈಕಾಳನ್ನು ಕಟ್ಟಿದ್ದ ಡಾಕ್ಟರ್ ಅವನ ಆಫೀಸಿಗೆ ಹಿಂತಿರುಗುತ್ತಾನೆ. ನಿಕಾ ಹೇಳ್ತಾರೆ, ನಾನು ಚಕ್ಕಿಯಿಂದ ಬಂಧಿಸಲ್ಪಟ್ಟಿದ್ದೇನೆ. ಚಕ್ಕಿ ಮತ್ತೆ ಡಾಕ್ಟರ್ ಅನ್ನು ಅವನ ಹೆಡ್ಗೆ ಹೊಡೆಯುತ್ತಾನೆ. ಚಕ್ಕಿ ನಿಕಾಗೆ ಕೊನೆಯ ಆಯ್ಕೆಯನ್ನು ನೀಡ್ತಾನೆ, ಅದರ ಗ್ರೂಪ್ಗೆ ಸೇರಿಕೊಳ್ಳಿ, ಈ ಡಾಕ್ಟರ್ ಅನ್ನು ಕೊಲ್ಲುವುದು. ಆದ್ರೆ ಆಕೆ ಹಾಗೆ ನಟಿಸಲು ನಿರಾಕರಿಸ್ತಾಳೆ. ಆಗ ಒಂದು ಕೈ ಚಕ್ಕಿಯು ಅಲ್ಲಿಗೆ ಬರುತ್ತಾಳೆ ಮತ್ತು ಅವನು ಇತರ ಚಕ್ಕಿಗೆ ಹೇಳ್ತಾನೆ, ಆಂಡಿ ಕೂಡ ಇಲ್ಲಿಗೆ ಬಂದಿದ್ದಾನೆ. ಚಕ್ಕಿ ಅಲ್ಲಿ ಗಿಡ್ಡ ಕೂದಲಿನ ಚಕ್ಕಿಯನ್ನು ಫೇಸ್ ಮಾಡ್ತಾನೆ ಮತ್ತು ಅದು ಚಕ್ಕಿಗಾಗಿ ಮೂಡಿ ಮಾಡುವ ಪದಗಳನ್ನು ಹೇಳುತ್ತದೆ. ಅದು ಅದನ್ನು ಜೀವಂತಗೊಳಿಸುತ್ತದೆ. ಈಗ 3 ಚಕ್ಕಿ ಗೊಂಬೆಗಳು ನಿಕಾ ಸುತ್ತಲೂ ತಿರುಗಲು ಪ್ರಾರಂಭಿಸುತ್ತವೆ. ಇಲ್ಲಿ ಚಕ್ಕಿ ಒಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾನೆ. ಇದರರ್ಥ ಅವರು ಹೇಳ್ತಾರೆ, ಒಂದಕ್ಕಿಂತ ತುಂಬಾ ಚಕ್ಕಿ ಗೊಂಬೆಗಳು ಹೇಗೆ ಇರಬಹುದು? ಚಕ್ಕಿ ಹೇಳ್ತಾರೆ, ನಾನು ಅನೇಕ ಗೊಂಬೆಗಳನ್ನು ಸ್ವಾಧೀನಪಡಿಸಿಕೊಂಡ ನಂತರ ಅವುಗಳನ್ನು ಜೀವಂತಗೊಳಿಸಬಹುದು ಎಂಬ ಮೋಡಿಯನ್ನು ಕಲಿತಿದ್ದೇನೆ ಮತ್ತು ನಾನು ಮನುಷ್ಯರನ್ನು ಸಹ ಹೊಂದಬಲ್ಲೆ. ಚಕ್ಕಿ ಅವರು ನಿಕಾ ಅವರ ಸೊಸೆಯನ್ನು ಹೊಂದಿದ್ದರು ಅಂತ ತಿಳಿಸ್ತಾರೆ. ಚಕ್ಕಿಯ ಆತ್ಮವನ್ನು ಹೊಂದಿರುವ ಅವಳು ಹಲವಾರು ಜನರನ್ನು ಕೊಂದಳು. ಆದ್ರೆ ದ್ವಂದ್ವ ಯುದ್ಧದಿಂದಾಗಿ ಆ ಮಗು ಅವನ ಅಂತ್ಯವನ್ನು ಪೂರೈಸುತ್ತದೆ ಮತ್ತು ಒರಿಜಿನಲ್ ಚಕ್ಕಿಯನ್ನು ಆಂಡಿಗೆ ಕಳುಹಿಸಲಾಯಿತು. ಇದರರ್ಥ ಇದು ಆಂಡಿ ಹೊಂದಿದ್ದ ಒರಿಜಿನಲ್ ಚಕ್ಕಿ ಗೊಂಬೆಯ ತಲೆ, ಯಾಕಂದ್ರೆ ಅದರ ಮುಖವನ್ನು ಹೊಲಿಗೆ ಹಾಕಲಾಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಡಾಕ್ಟರ್ ಬರ್ತಾನೆ. ಅವನ ಮೇಲೆ ಹಾರಿ ಎಲ್ಲಾ 3 ಚಕ್ಕಿ ಗೊಂಬೆಗಳು ಅವನನ್ನು ಕೊಲ್ಲುತ್ತವೆ. ಚಿಕ್ಕ ಕೂದಲಿನ ಚಕ್ಕಿ ಅದನ್ನು ಮಾಡಲು ಇಷ್ಟಪಡ್ತಾರೆ ಮತ್ತು ಅವನು ಅದನ್ನು ತುಂಬಾ ಆನಂದಿಸ್ತಾನೆ. ಅವರು 3 ತೃಪ್ತರಾಗಿದ್ದಾರೆ, ಅವರ ಕೊಲೆಗಳನ್ನು ಆನಂದಿಸ್ತಾರೆ. ಈಗ 3 ಚಕ್ಕಿ ಗೊಂಬೆಗಳು ಅದರ ಬಗ್ಗೆ ಚರ್ಚಿಸುತ್ತಿವೆ. ಆಂಡಿಯನ್ನು ಕೊಲ್ಲಲು ಯಾರು ಹೋಗ್ತಾರೆ ಮತ್ತು ಈ ಕೆಲಸವನ್ನು ಚಿಕ್ಕ ಕೂದಲಿನ ಚಕ್ಕಿಗೆ ನಿಯೋಜಿಸಲಾಗಿದೆ, ಯಾಕಂದ್ರೆ ಅದರ ಚಿಕ್ಕ ಕೂದಲಿನಿಂದಾಗಿ ಅದು ಮುಜುಗರವನ್ನು ಅನುಭವಿಸುತ್ತಿತ್ತು. ಗೇಟ್ ಬಳಿ ಕಾರನ್ನು ಸೆಕ್ಯೂರಿಟಿ ಸ್ಟಾಫ್ ಗಮನಿಸಿದ್ದಾರೆ. ಕಾರಿನೊಳಗೆ ನೋಡಿದಾಗ ಟಿಫಾನಿ ಗೊಂಬೆ ಇತ್ತು. ಟಿಫಾನಿ ಹಿಂಬದಿಯಿಂದ ಬಂದ ಸೆಕ್ಯೂರಿಟಿ ಗಾರ್ಡ್ನ ಗಂಟಲನ್ನು ಕತ್ತರಿಸ್ತಾನೆ. ಟಿಫಾನಿ ಅದನ್ನು ಸಂತೋಷಪಡಿಸಿದ ಯಾರನ್ನಾದರೂ ಸಾಯಿಸಲು ಈ ಮಾರ್ಗವನ್ನು ಹೊಂದಿದ್ದರು. ನೀಕಾ ಚಕ್ಕಿಯನ್ನು ಕೇಳುತ್ತಾಳೆ, ನನ್ನನ್ನು ಕೊಲ್ಲು. ಆಗ ಚಕ್ಕಿ ಪ್ರತಿಕ್ರಿಯಿಸ್ತಾನೆ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಥವಾ ನಾನು ನಿನ್ನನ್ನು ಕೊಲ್ಲಲು ಯೋಚಿಸಲಿಲ್ಲ, ಯಾಕಂದ್ರೆ ನಾನು ನಿಂಗೆ ದೊಡ್ಡ ಖಂಡನೆ ಅಂತ ಭಾವಿಸಿದ್ದೆ. ಅದನ್ನು ಹೇಳುವಾಗ ನಿಕಾಗೆ ಅದೇ ಮಂತ್ರಿಸಿದ ಮಾತುಗಳನ್ನು ಹೇಳ್ತಾನೆ ಮತ್ತು ಅವನು ಅದರಲ್ಲಿ ಯಶಸ್ವಿಯಾಗ್ತಾನೆ. ಈಗ ಚಕ್ಕಿಯ ಸೋಲ್ ನೀಕಾದಲ್ಲಿ ಕರಗಿ ಹೋಗಿತ್ತು, ಹಾಗಾಗಿ ನಡೆಯಲು ಪವರ್ಸ್ ಬಂದಿತ್ತು. ಇಲ್ಲಿ
ಇಲ್ಲಿ ನಿಕಾ ಸಂಪೂರ್ಣವಾಗಿ ಚಕ್ಕಿ ಸ್ವಾಧೀನಪಡಿಸಿಕೊಂಡಿತು. ರೋಗಗ್ರಸ್ತವಾಗಿರುವುದರಿಂದ ನಿಕಾ ಆ ಡಾಕ್ಟರ ಜೀವವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅವಳು ಆ ಡಾಕ್ಟರ ಹೆಡ್ ಅನ್ನು ಹಿಂಡ್ತಾಳೆ. ನೈಕಾ ಮೋಡಿ ಮಾಡಲ್ಪಟ್ಟಂತೆ ರೋಗಿಯ ಬಳಿಗೆ ಬರ್ತಾನೆ ಮತ್ತು ಒಂದು ಕೈ ಚಕ್ಕಿ ಅವನ ಹೆಡ್ ಅನ್ನು ಕೊರೆಯುತ್ತಾನೆ. ಆಂಡಿಯ ಬಳಿಗೆ ಹೋಗುವಾಗ ಚಿಕ್ಕ ಕೂದಲಿನ ಚಕ್ಕಿ ಅವನ ಕಾಲಿಗೆ ಹಿಡಿದ. ಆದ್ರೆ ಆಂಡಿ ಶೀಘ್ರದಲ್ಲೇ ಚಕ್ಕಿಯ ಮೇಲೆ ಹಿಡಿತ ಸಾಧಿಸ್ತಾನೆ. ಅದರ ಹೊಟ್ಟೆಯೊಳಗೆ ಕೈ ಹಾಕಿ ಬಂದೂಕನ್ನು ಹೊರತರುತ್ತಾನೆ, ಯಾಕಂದ್ರೆ ಅವರೇ ಆ ಬಂದೂಕನ್ನು ಅಲ್ಲೇ ಇಟ್ಟುಕೊಂಡಿದ್ದರು. ನಂತರ ಆಂಡಿ ಚಕ್ಕಿಗೆ ಗುಂಡು ಹಾರಿಸಿ ಅದರ ಹೆಡ್ ಅನ್ನು ಹಿಸುತ್ತಾನೆ. ಅದೇ ಟೈಮ್ಲಿ ಮಂತ್ರಿಸಿದ ನಿಕಾ ಕೂಡ ಅಲ್ಲಿಗೆ ಬರುತ್ತಾಳೆ. ಚಕ್ಕಿ ಅವಳಿಂದ ಮಾತನಾಡ್ತಾಳೆ, ನೀನು ನನ್ನನ್ನು ಕೊಂದರೆ ನಿಕಾನನ್ನು ಕೊಲ್ಲುವೆ. ಇದರ ಹೊರತಾಗಿಯೂ ಆಂಡಿ ಅವನ ಬಂದೂಕಿನಿಂದ ಅವಳ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಬಂದೂಕಿನ ಮ್ಯಾಕ್ಸಿನ್ ಖಾಲಿಯಾಗಿತ್ತು. ಆಂಡಿ ಗನ್ ಅನ್ನು ಪ್ರಚೋದಿಸ್ತಾನೆ, ಆದ್ರೆ ಮೋಡಿ ಮಾಡಿದ ನಿಕಾ ಎಲೆಗಳನ್ನು ಅಲ್ಲಿಗೆ ಲಾಕ್ ಮಾಡ್ತಾನೆ. ಈಗ ಆಂಡಿ ಖಂಡಿತವಾಗಿಯೂ ಹಾಸ್ಪಿಟಲ್ ನಲ್ಲಿ ಮಾಡಿದ ಎಲ್ಲಾ ಕೊಲೆಗಳ ಆರೋಪದಡಿ ಬರಲಿದ್ದಾನೆ. ಎನ್ಚಾಂಟೆಡ್ ನಿಕಾ ಟಿಫಾನಿಗೆ ಹೊರಗೆ ಬರುತ್ತಾಳೆ ಮತ್ತು ಅವಳನ್ನು ಸ್ವಾಗತಿಸ್ತಾಳೆ. ಟಿಫಾನಿ ಕಾರಿನಲ್ಲಿ ನಿಕಾಗೆ ಹೇಳ್ತಾರೆ, ನಿಮ್ಮ ಸೊಸೆಯ ಬಗ್ಗೆ ನನಗೆ ವಿಷಾದವಿದೆ. ಅದನ್ನು ಹೇಳ್ತಾ ಇಬ್ರು ನಗಲು ಸ್ಟಾರ್ಟ್ ಮಾಡಿದ್ರು ಮತ್ತು ಜೀವಂತವಾಗಿದ್ದ ಟಿಫಾನಿ ಗೊಂಬೆ ಸಹ ಅವರೊಂದಿಗೆ ನಗುತ್ತದೆ. ನಂತರ ಒಬ್ಬ ಲೇಡಿ ಅವಳ ಸಿಸ್ಟರ್ ಆಗಿದ್ದ ಆಂಡಿಯ ಮನೆಗೆ ಭೇಟಿ ನೀಡ್ತಾಳೆ. ಅವಳು ಚಕ್ಕಿಯ ಹೆಡ್ಗೆ ಹೇಳ್ತಾರೆ, ನನ್ನ ಬ್ರದರ್ ಆಂಡಿ ನನ್ನನ್ನು ಇಲ್ಲಿಗೆ ಕರೆದಿದ್ದಾನೆ ಮತ್ತು ಅದರೊಂದಿಗೆ ಚಿತ್ರವು ಇಲ್ಲಿ ಪೂರ್ಣಗೊಂಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.